ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು, ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತಿ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು, ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತಿ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು, ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತಿ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ. ಒಳ್ಳೇದು, ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು
ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು. ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತೆ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು. ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತೆ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ NH ಕೋನಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ, ನನಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ NH ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರ ಹಿಂದೆನೂ ಕೂಡ ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೀಗಂತ ಕೊಪ್ಪಳದಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಹೋಗ್ತೀವಿ. ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು. ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತೆ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಾರಂತ ಒಳ್ಳೇದು. ಊಟಕ್ಕೆ ಕರೆದು ಊಟಕ್ಕೆ ಹೋಗುತ್ತೆ. ನಾವು ಮುಖ್ಯಮಂತ್ರಿಗಳ ಮನೆಗೆ